ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ದೂರು ಕೊಟ್ಟಂತಹ ಈ ದೂರುದಾರ ಇದನ್ನ ಬ್ರೈನ್ ಮ್ಯಾಪಿಂಗ್ ಮಾಡುತ್ತಾ ಎಸ್ಐಟಿ ಅಥವಾ ಮೊದಲು ಶವವನ್ನ ಹೊರತೆಗೆಯುತ್ತಾ? ಧರ್ಮಸ್ಥಳದ ಸುತ್ತ ಅನೇಕ ಶವಗಳನ್ನ ತಾನು ಹೂತಿದ್ದೀನಿ ಅಂತ ಈತ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿತ್ತು? ಈ ದೂರುದಾರನ ಬ್ರೈನ್ ಮ್ಯಾಪಿಂಗ್ ಮಾಡುತ್ತಾ ಎಸ್ಐಟಿ ಅಥವಾ ಮೊದಲು ಶವ ಹೊರತೆಗೆಯುತ್ತಾ? ಈಗಾಗಲೇ ಬ್ರೈನ್ ಮ್ಯಾಪಿಂಗ್ ಆಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ದೂರುದಾರನ ಬ್ರೈನ್ ಮ್ಯಾಪಿಂಗ್ ಮಾಡುತ್ತಾ ಎಸ್ಐಟಿ ನೋಡಬೇಕು. ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದ ದಕ್ಷಿಣ ಕನ್ನಡ ಎಸ್ಪಿ. ಹಾಗಾದ್ರೆ ಮೊದಲು ಮಂಪರು ಪರೀಕ್ಷೆ ನಡೆಯುತ್ತಾ ಅಥವಾ ಶವಗಳನ್ನ ಹೊರತೆಗೆಯಲಾಗುತ್ತಾ? ಭಾರಿ ಕುತೂಹಲವನ್ನ ಹುಟ್ಟುಹಾಕಿದೆ ಎಸ್ಐಟಿ ಅಧಿಕಾರಿಗಳ ನಡೆ. ದೂರುದಾರನಿಂದ ಈಗಾಗಲೇ ಒಂದು ಶವದ ಅವಶೇಷ ಹಸ್ತಾಂತರ ಆಗಿದೆ ದಕ್ಷಿಣ ಕನ್ನಡ ಪೊಲೀಸರಿಗೆ. ಮೃತದೇಹದ ಅವಶೇಷವನ್ನ ದೂರುದಾರನೇ ತಂದುಕೊಟ್ಟಿದ್ದ. ಅವಶೇಷದ ಎಫ್ಎಸ್ಎಲ್ ವರದಿಯ ನಂತರ ತನಿಖೆಯ ಬಗ್ಗೆ ಒಂದು ಸ್ಪಷ್ಟತೆ ಸಿಗಲಿದೆ. ದೂರುದಾರನೇ ತಂದುಕೊಟ್ಟಿದ್ದು ಒಂದು ಮೃತದೇಹದ ಅವಶೇಷವನ್ನ ಆತ ತಂದುಕೊಟ್ಟಿದ್ದ. ಅದನ್ನ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಆ ವರದಿ ಬಂದ ನಂತರ ತನಿಖೆಯ ಬಗ್ಗೆ ಒಂದು ಸ್ಪಷ್ಟತೆ ಸಿಗಲಿದೆ. ಆತ ಈಗಾಗಲೇ ಕೊಟ್ಟಿರೋ ಸ್ಟೇಟ್ಮೆಂಟ್ನಂತೆ ಮೊದಲು ಹೂತಿಟ್ಟಂತಹ ಶವವನ್ನ ಹೊರತೆಗೆಯಲಾಗತ್ತಾ ಆತ ಹೇಳೋ ಪ್ರಕಾರ, ಅಥವಾ ಆತನಿಗೆ ಮಂಪರು ಪರೀಕ್ಷೆಯನ್ನ ನಡೆಸಲಾಗತ್ತಾ? ಇದು ಕುತೂಹಲಕ್ಕೆ ಕಾರಣವಾಗಿದೆ. ಎಸ್ಐಟಿ ಅಧಿಕಾರಿಗಳ ನಡೆ ಏನಾಗಿರುತ್ತೆ ಈ ವಿಷಯದಲ್ಲಿ ಅನ್ನೋದು. ಧರ್ಮಸ್ಥಳದಲ್ಲಿ ನಿಗೂಢ ಹತ್ಯೆ ತನಿಖೆಗೆ ಎಸ್ಐಟಿ ರಚನೆ ಆಗಿದೆ. ಗೃಹ ಸಚಿವ ಪರಮೇಶ್ವರ್ ಭೇಟಿಯಾದ್ರು ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮಹಾಂತಿ ಪರಮೇಶ್ವರನ್ನ ಭೇಟಿ ಮಾಡಿದ್ರು. ಧರ್ಮಸ್ಥಳದಲ್ಲಿ ನಿಗೂಢ ಹತ್ಯೆ ತನಿಖೆಗೆ ಎಸ್ಐಟಿ ರಚನೆಯಾಗಿದ್ದು, ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿ 20 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಗೃಹ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಎಸ್ಐಟಿಯಿಂದ ಇಬ್ಬರು ಹಿಂದೆ ಸರಿದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. 4 ಅಧಿಕಾರಿಗಳ ತಂಡ ರಚನೆ ಆಗಿದ್ದು, ಅದರಲ್ಲಿ ಇಬ್ಬರು ತಂಡದಿಂದ ಹಿಂದೆ ಸರಿಯೋದಕ್ಕೆ ರೆಡಿ ಇದ್ದಾರೆ. ಈ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ ಪ್ರಣವ್ ಮಹಾಂತಿ. ಎಸ್ಐಟಿ ತನಿಖೆಯ ಹೆಸರಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬೇಡಿ, ಯಾರನ್ನೋ ಸಿಕ್ಕಾಕ್ಸೋ ಉದ್ದೇಶದಿಂದ ತನಿಖೆ ಆಗಬಾರದು. ಧರ್ಮಸ್ಥಳ ಕೇಸ್ ತನಿಖೆಗೆ ಎಸ್ಐಟಿ ವಹಿಸಿದ್ದರ ಬಗ್ಗೆ ಆರ್ ಅಶೋಕ್ ಕೊಟ್ಟಂತ ಹೇಳಿಕೆ ಇದು. ಧರ್ಮಸ್ಥಳದ ವಿಷಯವಾಗಿ ಕೇರಳ ಸರ್ಕಾರ ತಲೆ ಹಾಕ್ತಾ ಇದೆ. ಧರ್ಮಸ್ಥಳ ಗುರಿ ಮಾಡಬೇಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ತನಿಖೆಗೆ ಸ್ವಾಗತ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ. ನಾನೇ ಊತಾಕಿದ್ದೀನಿ ಭಾಳಷ್ಟು, ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ. ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ ಎಸ್ಐಟಿ ರಚನೆಯನ್ನು ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಷ್ಪಕ್ಷಪಾತ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ. ಇದು ಭಾಳ ದಿನಗಳಿಂದ ಇದು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದು ತೆರೆ ಬೀಳಬೇಕಾಗಿದೆ. ಸತ್ಯ, ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡೋ ಅಂಥ ತನಿಖೆ ಆಗಬಾರ್ದು. ಸತ್ಯ ಏನಿದೆ ಈಗ ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರೇನೋ ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಸಾಕಷ್ಟು ಕಳೆದ 3-4 ವರ್ಷದಿಂದ ಆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಹೆಣ್ಮಗಳ ಒಂದು ಸಾವಿನ ಬಗ್ಗೆನೂ ಕೂಡ ಒಂದು ಸಮಾಜ ಒಂದು ಪ್ರಶ್ನೆ ಇದೆ. ಅದು ಇಷ್ಟು ಮಾತ್ರ ಹೇಳ್ತೀನಿ,
ತನಿಖೆ ಆಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಕೂಡ ಪ್ರಶ್ನೆನೇ ಇಲ್ಲ, ತನಿಖೆ ಆಗಬೇಕು. ವಿಶ್ವಾಸ ಇದೆ ಯಾವುದೇ ಆ ರೀತಿಯಂಥ ತಪ್ಪುಗಳು ಆ ಕೇಂದ್ರದಿಂದ ಆಗಿದ್ದು ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಮಂಜುನಾಥೇಶ್ವರನ ಸನ್ನಿಧಾನದ ಧರ್ಮದರ್ಶಿಗಳ ಒಂದು ನೇತೃತ್ವದಲ್ಲಿ ಇಡೀ ದೇಶದ ಎಷ್ಟೋ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗ್ತಿರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಕ್ಷುಲ್ಲಕ ಕಾರಣಗಳನ್ನ ಇಟ್ಕೊಂಡು ಚರ್ಚೆಗಳು ಆಗ್ತಾ ಇದೆ. ತನಿಖೆ ಆದಮೇಲೆ ನಿಜ ಸ್ಥಿತಿ ಹೊರಗೆ ಬರುತ್ತೆ. ಮತ್ತು ಸ್ವತಃ ಗೌರವಾನ್ವಿತ ಅಲ್ಲಿಯ ಧರ್ಮದರ್ಶಿಗಳೇ ಸ್ವಾಗತ ಮಾಡಿದ್ದಾರೆ. ಇದ್ರ ಬಗ್ಗೆ, ಈ ವಿಚಾರಗಳ ಬಗ್ಗೆ ಸ್ವಾಗತನೂ ಕೂಡ ಮಾಡಿದ್ದಾರೆ, ಪತ್ರಿಕೆ ಮಾಧ್ಯಮದಲ್ಲಿ ಬಂದಿದೆ. ಸೊ ಆದಷ್ಟು ಬೇಗ ಈ ವಿಚಾರ ಕೊನೆ ಆಗಬೇಕು. ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು ಹಾಗಂತೆ ಹೀಗಂತೆ ಆ ಒಂದು ಕೇಂದ್ರದ ಬಗ್ಗೆ ಇರುವಂಥ ಒಂದು ವಿಶ್ವಾಸ ಹಾಳು ಮಾಡ್ಕೊಳ್ಳೋದು ಬೇಡ. ಬೇಗ ತನಿಖೆ ಮಾಡಲಿ, ಬೇಗ ಇರೋ ಸತ್ಯಾಸತ್ಯವನ್ನು ಈ ರಾಜ್ಯಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ನಾನು ಕೂಡ ಒತ್ತಾಯನ ಮಾಡ್ತೀನಿ ಸರ್. ಆದರೆ ಇವತ್ತು ಇದ್ದಕ್ಕಿದ್ದಾಗೆ ಎಲ್ಲ ಹಲವಾರು ವರ್ಷದಿಂದ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನು ಮಾಡಬೇಕು ಅನ್ನೋಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದೂ ಇದೆ, ಇಲ್ಲ ಅಂತ ಏನಲ್ಲ, ರಾಜಕೀಯ ಪ್ರೇರಿತವಾಗಿರೋಂಥದ್ದು ಇದೆ. ಆದರೂ ಇವತ್ತು ತನಿಖೆ ಮಾಡಲಿಕ್ಕೆ ಸರ್ಕಾರ ಮುಂದೆ ಹೊರಟಿದ್ದಾರೆ, ಅದನ್ನು ಸ್ವಾಗತಿಸಿದ್ದಾರೆ. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು. ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯಿತು. ಆದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.